ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2025-26ಕ್ಕೆ ಶೈಕ್ಷಣಿಕ ಅವಧಿಯಲ್ಲಿ ನಾವಿದ್ದೀವಿ. ಸೊ ಇವಾಗ ಪ್ರಾರಂಭ ಮಾಡ್ತಕ್ಕಂಥ ಫಸ್ಟ್ ಬರ್ತಕ್ಕಂಥದ್ದೇ ಸೇತು ಬಂದ ಕಾರ್ಯಕ್ರಮ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ 8ನೇ ತರಗತಿಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಯಾವೆಲ್ಲ ಬುನಾದಿ ಸಾಮರ್ಥ್ಯಗಳಿದ್ದಾವೆ, ಸೊ ಬುನಾದಿ ಸಾಮರ್ಥ್ಯಗಳ ಮೇಲೆ ಒಂದು ಸೇತು ಬಂಧದ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗ್ತದೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ 8ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳಿದ್ದಾವೆ, ಪ್ರಶ್ನೋತ್ತರಗಳಿದ್ದಾವೆ, FAS ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಹಿತ ಸಿಗ್ತವೆ. ಸೊ ಕೈಂಡ್ಲಿ ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಪ್ರಾರಂಭಿಸ್ತೀನಿ. ಸೊ ಮೊದಲಿಗೆ ಒಟ್ಟು 20 ಬುನಾದಿ ಸಾಮರ್ಥ್ಯಗಳನ್ನು ಇಟ್ಟಿದ್ದಾರೆ. ಪ್ರತಿ ಬುನಾದಿ ಸಾಮರ್ಥ್ಯಗಳ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ರಚಿಸಲೇಬೇಕಾಗ್ತದೆ. ಸೊ ಮೊದಲ ಒಂದು ಸಾಮರ್ಥ್ಯ ಇತ್ತು, ಪತ್ರಲೇಖನ ಬರೆಯುವಾಗ ಅನುಸರಿಸಬೇಕಾದ ಸೂಕ್ತ ನಿಯಮಗಳನ್ನು ತಿಳಿಸುವರು, ಪತ್ರಲೇಖನದಲ್ಲಿ ಗಮನಿಸಬೇಕಾದ ಅಂಶವನ್ನು ಗುರುತಿಸುವರು. ಎರಡನೇ ಸಾಮರ್ಥ್ಯ, ಕೊಟ್ಟಿರುವ ಗದ್ಯ ಪದ್ಯ ಭಾಗವನ್ನು ಓದಿಕೊಂಡು ಅರ್ಥೈಸಿ ವಾಕ್ಯದ ವಿಧವನ್ನು ಗುರುತಿಸುವರು. ಮೂರನೇ ಸಾಮರ್ಥ್ಯ, ಘಟನೆಗಳನ್ನು ಓದಿ ಅರ್ಥೈಸಿಕೊಂಡು ಅನುಕ್ರಮವಾಗಿ ಜೋಡಿಸುವರು. ನಾಲ್ಕನೇದು, ಪರಿಚಿತ ಅಪರಿಚಿತ ಸಂದರ್ಭ ಸನ್ನಿವೇಶಗಳಲ್ಲಿ ಮಾತನಾಡಿದ ವ್ಯಕ್ತಿಗಳನ್ನು ಗುರುತಿಸುವರು. ಐದನೇ ಸಾಮರ್ಥ್ಯ, ಕೊಟ್ಟಿರುವ ಅಪರಿಚಿತ ಗದ್ಯಭಾಗಕ್ಕೆ ಶೀರ್ಷಿಕೆಯನ್ನು ನೀಡುವರು. ಆರನೇ ಸಾಮರ್ಥ್ಯ ಬಂದ್ಬಿಟ್ಟು ಸ್ನೇಹಿತರೆ, ಕೊಟ್ಟಿರುವ ಕತೆ, ಪದ್ಯ, ಘಟನೆ, ಗದ್ಯಭಾಗಕ್ಕೆ ಸಂಬಂಧಿಸಿದಂತೆ ಏನು ಎಂಬ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಾರೆ. ಏಳನೇ ಒಂದು ಬುನಾದಿ ಸಾಮರ್ಥ್ಯ ಇತ್ತು, ಕೊಟ್ಟಿರುವ ಕತೆ, ಪದ್ಯ, ಘಟನೆ, ಗದ್ಯಭಾಗವನ್ನು ಓದಿ ಅರ್ಥಗಳನ್ನು ಗುರುತಿಸ್ತಾರೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಎಂಟನೇ ಒಂದು ಸಾಮರ್ಥ್ಯ, ಕೊಟ್ಟಿರುವ ಗಾದೆ ಮಾತುಗಳನ್ನು ಗುರುತಿಸಿ ಪೂರ್ಣವನ್ನುಗೊಳಿಸ್ತಾರೆ. 9, ನುಡಿಗಟ್ಟನ್ನು ಓದಿ ಅರ್ಥೈಸಿಕೊಂಡು ಬಳಕೆಯ ಬಗ್ಗೆ ತಿಳಿತಾರೆ. ನೀಡಿರುವ ಹೇಳಿಕೆಗಳನ್ನು ಓದಿ ಒಗಟುಗಳನ್ನು ಬಿಡಿಸೋದು. 11, ಪರಿಚಿತ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಸೂಕ್ತ ಶಿರೋನಾಮೆಯನ್ನು ನೀಡೋದು. 12ನೇ ಒಂದು ಸಾಮರ್ಥ್ಯ, ಪರಿಚಿತ ಪದ್ಯಭಾಗವನ್ನು ಓದಿ ಸಾರಾಂಶವನ್ನು ಬರೀತಕ್ಕಂಥದ್ದು. 13ನೇದು, ಪರಿಚಿತ ಪದ್ಯಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥ ಸಾಮರ್ಥ್ಯ. 14, ಆಡು ಭಾಷೆಯ ಪದವನ್ನು ಗ್ರಾಂಥಿಕ ಭಾಷೆಗೆ, ಗ್ರಾಂಥಿಕ ಭಾಷೆಯ ಪದವನ್ನು ಆಡು ಭಾಷೆಗೆ ಬದಲಾಯಿಸುವರು. 15, ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಗುರುತಿಸುವರು. 16, ಸೂಕ್ತ ಲೇಖನವನ್ನು ಬಳಸಿ ವಾಕ್ಯಗಳನ್ನು ರಚಿಸುವರು. 17, ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಗುರುತಿಸುವರು. 18, ಸಂಧಿಯನ್ನು ಗುರುತಿಸಿ ಹೆಸರಿಸುವರು. 19, ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸುವರು. 20, ಸೂಚನೆಗಳನ್ನು ಓದಿ ಅರ್ಥೈಸಿಕೊಂಡು ಬಳಕೆಯಾಗುವ ಸ್ಥಳಗಳನ್ನು ಗುರುತಿಸುವಂಥದ್ದು. ಸೊ ನಾನು ಒಟ್ಟು ನಿಮಗೆ 20 ಸಾಮರ್ಥ್ಯಗಳನ್ನು ಕೊಟ್ಟಿದ್ದೀನಿ. ಈಗ ಪ್ರತಿ ಸಾಮರ್ಥ್ಯದ ಮೇಲೆ ಒಂದೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಅವುಗಳನ್ನು ನೋಡ್ತಾ ಹೋಗೋಣ. ಸೇತು ಬಂದ ಕಾರ್ಯಕ್ರಮ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ನೈದಾನಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿ ಕೀ ಉತ್ತರಗಳ ಸಹಿತ. ಸೊ ಇಲ್ಲಿ ಬರೀ ಏನಾಗಿರ್ತದೆ ಅಂದರೆ ಸರಿ ಉತ್ತರಕ್ಕೆ 2, ಭಾಗಶಃ ಸರಿ ಉತ್ತರಕ್ಕೇನು ಕೂಡ ಎ ಅಂತಲೇ ಹಾಕ್ತಾರೆ, ತಪ್ಪು ಉತ್ತರ ಅಥವಾ ನಿರುತ್ತರಕ್ಕೆ ಮಾತ್ರ ಬಿ ಅಂತ ಕೊಡ್ತಾರೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ನಿಮ್ಗೆ ಏನು ಮಾಡ್ತೀನಿ, ಒಂದು ರಿಟರ್ನ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಸಹಿತ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಅದನ್ನು ಕೂಡ ತಾವೆಲ್ಲರೂ ಕೂಡ ವಾಚ್ ಮಾಡಿ. ಸೊ ಇಲ್ಲಿರ್ತಕ್ಕಂಥದ್ದು ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆ ಇದೆ, ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಪ್ರಶ್ನೆ, ತಾಯಿಗೆ ಪತ್ರವನ್ನು ಬರೆಯುವಾಗ ಹೀಗೆ ಸಂಬೋಧಿಸಬೇಕು ಅಂತ ಕೊಟ್ಟಿದ್ರು. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಆಯ್ಕೆ ಎ ಮಾತೃಶ್ರೀ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2ಕ್ಕೆ ಬರೋಣ. ಪ್ರಶ್ನೆ 2 ಏನಿತ್ತಪ್ಪ ಅಂತಂದ್ರೆ, ಇವುಗಳಲ್ಲಿ ಭಾವಸೂಚಕ ವಾಕ್ಯವಿದು ಅಂತ ಕೇಳಿದ್ರು. ವಾಕ್ಯದ ಕಡೆಯಲ್ಲಿರ್ತಕ್ಕಂಥ ಚಿಹ್ನೆಯನ್ನು ಗಮನಿಸಿ. ಎದಲ್ಲಿ ಪೂರ್ಣ ವಿರಾಮ ಇದೆ, ಸಿದಲ್ಲಿ ಪ್ರಶ್ನವಾಚಕ ಇದೆ, ಡಿಯಲ್ಲಿ ಪ್ರಶ್ನವಾಚಕ ಇದೆ, ಬಿದಲ್ಲಿ ಮಾತ್ರ ಏನಿದೆಪ್ಪ ಅಂದರೆ ಆಹಾ ಗೋಲ್ ಗುಂಬಜ್ ಎಷ್ಟೊಂದು ಸುಂದರ ಅಂತ ಇದೆ. ಇನ್ನು 3ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ರು, ಮೋಸಗಾರ ನರಿಕತೆ ಘಟನೆಗಳನ್ನು ಕೊಟ್ಟಿದ್ರು. ಅದನ್ನು ಕ್ರಮವಾಗಿ ಜೋಡಿಸಿ ಬರೆದಾಗ, ಫಸ್ಟ್ ಕಾಗೆಯೊಂದು ಹಾರಿ ಬಂದು ಮರದ ಕೊಂಬೆ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತು, ಫಸ್ಟ್ ಬರಬೇಕು. ಆಮೇಲೆ ನೆಕ್ಸ್ಟ್, ಮೋಸಗಾರ ನರಿಯು ಕಾಗೆಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು, ಎಲೈ ಕಾಗೆ ನೀನೆಷ್ಟು ಚಂದ ಹಾಡುತ್ತೀಯಾ, ನಿನ್ನ ಹಾಡು ತುಂಬ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ನೆಕ್ಸ್ಟ್ 3ನೇದು 2ನೇ ವಾಕ್ಯ ಬರಬೇಕು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಲಾಸ್ಟ್ ವಾಕ್ಯ, ಆಗ ಅದರ ಬಾಯಿಯಿಂದ ರೊಟ್ಟಿ ಕೆಳಗೆ ಬಿದ್ದಿತು, ಬಿದ್ದ ರೊಟ್ಟಿಯನ್ನು ನರಿಯು ಕಚ್ಚಿ ಓಡಿ ಹೋಯಿತು. ಈ ತರನಾಗಿ 3, 4, 2 ಅಂತಕ್ಕಂಥದ್ದು ವಾಕ್ಯ ಬರಬೇಕು. 4ನೇ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮಾಡಿದವರು ಅಂತ ಕೇಳಿದರು. ಸೊ ಆಯ್ಕೆ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಗದ್ಯಭಾಗ ಇದೆ. ಗದ್ಯಭಾಗ ಓದಿ 5, 6, 7ನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು.
ಭಾಳ ಈಸಿಯಾಗಿರ್ತಕ್ಕಂಥ ಗದ್ಯ ಭಾಗ ಇತ್ತು. ಈ ಗದ್ಯ ಭಾಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಶಿರೋನಾಮೆ ಕೊಡಿ ಅಂತ ಕೇಳಿದರು. ಇದು ಮಹಾತ್ಮ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಇರ್ತಕ್ಕಂಥ ಒಂದು ಲೇಖನ ಇದೆ. ಸೊ ಆಯ್ಕೆ ಎ ಉಪ್ಪಿನ ಸತ್ಯಾಗ್ರಹ ಅಂತ ಬರಿಬೇಕಿತ್ತು. ಇನ್ನು ಸತ್ಯಾಗ್ರಹ ಚಳವಳಿ ಎಂದರೇನು ಅಂತ ಕೇಳಿದರು. ಸೊ ಫಸ್ಟ್ದಲ್ಲೇ ನಿಮಗೆ ಏನು ಕೊಟ್ಟಿದ್ದಾರೆ ಇದೆ, ಸತ್ಯಾಗ್ರಹ ಎಂದರೆ ಸತ್ಯಕ್ಕಾಗಿ ಆಗ್ರಹ ಮಾಡುವ ಚಳವಳಿ ಅಂತಕ್ಕಂಥದ್ದು ಡೈರೆಕ್ಟ್ ಕ್ವಶನ್ಗೆ ಆನ್ಸರೇ ಕೊಟ್ಟಿದ್ದಾರೆ. ಇನ್ನು 7ರಲ್ಲಿ ಏನು ಕೇಳಿದರು, ಮಹಾತ್ಮ ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಏಕೆ ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಏನಾಗಿದೆಪ್ಪ ಅಂದರೆ ಲಾಸ್ಟ್ದಲ್ಲಿದೆ ನೋಡಿ, ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದ ಏಕಸ್ವಾಮ್ಯವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದು ಇದರ ಉದ್ದೇಶ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 8ನೇದು ಉಪ್ಪಿಗಿಂತ ರುಚಿ ಇಲ್ಲ. ಈ ಗಾದೆಯ ಮುಂದುವರಿದ ಭಾಗ ಕೇಳಿದರು. ಸೊ ಎಲ್ರಿಗೂ ಕೂಡ ಗೊತ್ತಿದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅನ್ನೋದು 8ನೇದರಲ್ಲಿ ಸಿ ಆನ್ಸರ್ ಬರೀಬೇಕು. 9ನೇ ಪ್ರಶ್ನೆ, ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡ ಪ್ರೇಕ್ಷಕರು ತಲೆದೂಗಿದರು ಅಂತ ಇದೆ. ಸೊ ಈ ಒಂದು ನುಡಿಗಟ್ಟಿನ ಅರ್ಥ ಕೇಳಿದರು. ತಲೆದೂಗು ಅನ್ನೋದು ಮೆಚ್ಚುಗೆಯನ್ನು ಸೂಚಿಸುವಂತ ಬರ್ತದೆ. 10ನೇದು ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, 3 ಕಣ್ಣುಂಟು ಹರನಲ್ಲ, ಈ ಒಗಟ್ಟಿಗೆ ಸರಿ ಹೊಂದುವ ಉತ್ತರ ಅಂತ ಕೇಳಿದರು. ಸೊ ಈ ಒಗಟ್ಟನ್ನು ಬಿಡಿಸಿದರೆ ತೆಂಗಿನಕಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 11 ಮತ್ತು 12ನ ಪದ್ಯಭಾಗದ ಆಧಾರ ಮೇಲೆ ಉತ್ತರಗಳನ್ನು ಕೊಡಬೇಕು. ಸೊ ನಿಮ್ಮ ಪದ್ಯದಲ್ಲಿನೇ ಇತ್ತು, ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆಲೆ ಪಗಡೆಯ ಆಡುತ್ತಾಳೆ, ಅವಳೆ ಕಾನು ಎನ್ನ ಹಡೆದವ್ವ, ಮುತ್ತೈದೆಯಲೆ ಹೆಣ್ಣೆ ತೋರು ಬಾರಿ ತವರೂರ ಅಂತ ಇದೆ. ಭಾಗ್ಯದ ಬಳೆಗಾರ ಪದ್ಯದ ಒಂದು ಸಾಲಿತ್ತು. ಸೊ ಇದಕ್ಕೆ ಶೀರ್ಷಿಕೆ ಭಾಗ್ಯದ ಬಳೆಗಾರ. 12ನೇ ಪ್ರಶ್ನೆ ಏನು ಕೇಳಿದರು, ಈ ಮೇಲಿನ ಪದ್ಯಭಾಗದ ಸಾರಾಂಶವನ್ನು ತಿಳಿಸುವ ಸಾಲುಗಳು ಅಂತ ಕೇಳಿದರು. ಆಯ್ಕೆ ಎ, ಮುತ್ತೈದೆಯ ಮನೆಯಲ್ಲಿ ಮುತ್ತಿನ ಚಪ್ಪರವನ್ನು ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಆಟವನ್ನು ಆಡುತ್ತಾ ಕುಳಿತುರೊಳೆ ನನ್ನ ಹೆತ್ತ ತಾಯಿ ಎಂದು ಗರತಿಯು ಹೇಳುತ್ತಾಳೆ ಅನ್ನೋದು ರೈಟ್ ಆನ್ಸರ್. 13ನೇ ಪ್ರಶ್ನೆಯಲ್ಲಿ ನುಡಿಯಲು ಬಾರದ ಕೆಟ್ಟ ನುಡಿಗಳ ಅಂತ ಇದೆ. ಪದ್ಯದ ಮುಂದಿನ ಸಾಲ ಇತ್ತು, ನಡೆಯಲು ಬಾರದ ನೆಟ್ಟ ನಡೆಗಳ ಅನ್ನೋದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ, ಒಂದು ನನ ಕೂಡ ಒಳಗೆ ಬರೋ ಹಾಗಿಲ್ಲ, ಈ ವಾಕ್ಯದಲ್ಲಿ ಬಂದಿರುವ ಬರೋ ಹಾಗಿಲ್ಲ ಎಂಬ ಗ್ರಾಂಥಿಕ ರೂಪ ಕೇಳಿದರು. ಬರುವ ಹಾಗಿಲ್ಲ ಅನ್ನೋದು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 15ನೇ ಪ್ರಶ್ನೆ, ಪದ್ಯಭಾಗದಲ್ಲಿರ್ತಕ್ಕಂಥ ಅಂತ್ಯಪ್ರಾಸ ಪದಗಳನ್ನು ಗುರುತಿಸಬೇಕು. ಏನಿತ್ತಪ್ಪ ಅಂದ್ರೆ ಪದ್ಯಭಾಗ, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸುವ ಅಲ್ಲಲ್ಲಿ ಕರ್ಣ ಚಾಚೆವು ಅಂತ ಇದೆ. ಕೊಚ್ಚೆವು ಚಾಚೆವು ಅನ್ನೋದು ಏನಾಗ್ತದಪ್ಪ ಅಂತಂದ್ರೆ ಅಂತ್ಯಪ್ರಾಸ ಪದಗಳು ಆಗ್ತದೆ. 16ನೇ ಪ್ರಶ್ನೆಗೆ ಬರ್ತೀನಿ. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ, ಈ ವಾಕ್ಯಕ್ಕೆ ಸೂಕ್ತ ಲೇಖನವನ್ನು ಹಾಕಿಬೇಕು ಅಂತ ಕೇಳಿದರು. ಕೊರೆಯುವ ಚಳಿ ಅಲ್ಪವಿರಾಮ, ಸುಡುವ ಬಿಸಿಲು ಅಲ್ಪವಿರಾಮ, ಲಾಸ್ಟ್ ಸಾವಿಗೀಡಾಗುತ್ತವೆ ಪೂರ್ಣ ವಿರಾಮ ಅನ್ನೋದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 17ನೇ ಪ್ರಶ್ನೆ, ಬಸವಣ್ಣ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ. ವಚನಗಳನ್ನು ಅಂತದ್ದು ವಾಕ್ಯದ ಯಾವ ಭಾಗ ಅಂತ ಕೇಳಿದರು. ಸೊ ವಚನಗಳನ್ನು ಅನ್ನೋದು ಕರ್ಮಪದ ಇದೆ, ಬಸವಣ್ಣ ಕರ್ತೃಪದ, ಬರೆದಿದ್ದಾರೆ ಕ್ರಿಯಾಪದ. 18ನೇ ಪ್ರಶ್ನೆ, ಮಳೆಗಾಲದಲ್ಲಿ ಮಕ್ಕಳು ಮನೆಯ ಹೊರಗೆ ಹೋಗಬಾರದು ಅಂತ ಇದೆ. ಮಳೆಗಾಲ ಇದರಲ್ಲಿರ್ತಕ್ಕಂಥ ಸಂಧಿ ಕೇಳಿದರು. ಸೊ ಮಳೆಗಾಲ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. 19ನೇ ಪ್ರಶ್ನೆಗೆ ಹೋಗ್ತೀನಿ. ಏನಿದೆಪ್ಪ ಅಂದರೆ ಪ್ರಶ್ನೆ, ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟವನ್ನು ಕೊಡುತ್ತಾರೆ ಅಂತ ಇದೆ. ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರು. ಅಲ್ಲಿ ಸಪ್ತಮಿ ಇಸ್ ದ ರೈಟ್ ಆನ್ಸರ್. ಅಲ್ಲಿ ಆಪ್ಷನ್ ಡಿ ಸಪ್ತಮಿ. ಲಾಸ್ಟ್ ಇದೆ ದೇವಾಲಯ, ಇಲ್ಲಿ ಅನುಸರಿಸಿ ಪಾಲಿಸಬೇಕಾದ ಸೂಚನೆಗಳನ್ನು ಗುರುತಿಸಬೇಕು ಅಂತ ಕೇಳಿದರು. ಸೊ ಎಲ್ರಿಗೂ ಕೂಡ ಗೊತ್ತಿದೆ, ಪಾದರಕ್ಷೆಗಳನ್ನೇ ಹೊರಗೆ ಬಿಡಬೇಕು, ಸಾಲಾಗಿ ಬರಬೇಕು, ಫೋಟೋ ತೆಗಿಬಾರ್ದು, ಶುಚಿತ್ವವನ್ನು ಕಾಪಾಡಬೇಕು. ಇಷ್ಟು ನಾನು ಬುನಾದಿ ಸಾಮರ್ಥ್ಯಗಳು ಮತ್ತು ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.